ಓರ್ವ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬೇಕು, ಹೇಗಿದ್ರೆ ಜನ ಇಷ್ಟಪಡ್ತಾರೆ, ಹೇಗಿದ್ರೆ ಜನ ಇಷ್ಟಪಡೋದಿಲ್ಲ, ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ನನ್ನ ಹತ್ರ ಏನಿರಲ್ವೋ ಅದನ್ನು ಬೇರೆ ವ್ಯಕ್ತಿಯಲ್ಲಿ ಹುಡುಕ್ತಾ ಹೋಗ್ತಿರ್ತೀವಿ. ಅಥವಾ ಅದೇನು ನೋಡಿರ್ಬೋದು, ಎಕ್ಸ್ಟ್ರೀಮ್ ಜೆಲಸ್ ಆಗಿರಬಹುದು, ಅಥವಾ ಒಬ್ಬ ವ್ಯಕ್ತಿಯನ್ನು ನೋಡ್ತಿದ್ದ ಹಾಗೆ ನಮಗೆ ಅವನಿಗೆ ಏನು, ಅವ್ನು ಯಾವ ಥರ ಹೇಗೆ ಅಂತ ಅವನನ್ನು ಡೈಸೆಕ್ಟ್ ಮಾಡಿ ಅವನ ಪರ್ಸ್ನಾಲಿಟಿಯನ್ನು ಡೈಸೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಮುಂಚೆ ಆಗಿತ್ತು, ಏನು ವಾಚ್ ಹಾಕಿದ್ದಾರೆ, ಏನು ಯಾವ ಥರ ಮನೇಲಿದ್ದಾರೆ, ಎಷ್ಟು ದುಡ್ಡಿದೆ ಅಂತ. ಈಗ ನೋಡಿ, ದುಡ್ಡು ಯಾರ ಹತ್ರ ಇರಲ್ಲ ಹೇಳಿ. ಒಬ್ಬ ರೋಡಲ್ಲಿರತಕ್ಕಂಥ ಭಿಕ್ಷುಕನ ಹತ್ರ ಹಣ ಇರುತ್ತೆ, ಒಬ್ಬ ಶ್ರೀಮಂತನ ಹತ್ರ ಇರೋದು ಕೂಡ ಹಣನೇ ಅಲ್ವಾ. ನನಗೆ ಶಿಲ್ಪಾ ಶೆಟ್ಟಿ ಥರ ಬಾಡಿ ಬೇಕಂತ ಹೇಳಿದ್ರೆ ಐ ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ಇಟ್. ನನ್ನ ಪ್ಲೇಟಲ್ಲಿ ಏನು ಹೇಳ್ತೀನಿ, ನಾಟ್ ಯು ಪುಟ್ ಯುವರ್ ಲಿಪ್ಸ್, ಇಟ್ ಶೋಸ್ ಆನ್ ಯುವರ್ ಹಿಪ್ಸ್. ಫಸ್ಟು ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನ ಮೀಟ್ ಮಾಡಿದ ತಕ್ಷಣವೇ ನಮಗೆ ಫಸ್ಟ್ ನಾಲ್ಕು ಬರೋದು ಆತನ ಸ್ಮೆಲ್. ಪಶ್ಚಾತ್ತಾಪ ಪ್ಲಸ್ ಈಗೋ ಅಂದರೆ ಒಬ್ಬ ಹೆಂಡತಿ ತನ್ನ ಗಂಡನ ಹತ್ರ ಏನೋ ತಪ್ಪು ಮಾಡಿರ್ತಾಳೆ, ಸಾರಿ ಕೇಳೋದಕ್ಕೆ ರೆಡಿ ಇರ್ತಾಳೆ, ಬಟ್ ಈಗೋ ಬಿಡೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಸಂಬಂಧಗಳು ಹೇಗಿರುತ್ತೆ? ಈಗೋ ಇಸ್ ಅ ಕಿಲ್ಲರ್ ಆಫ್ ದ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಈ ಸೋಷಿಯಲ್ ಮೀಡಿಯಾ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಯೂಷನ್ ಸೃಷ್ಟಿ ಮಾಡಿಬಿಟ್ಟಿದೆ. ಈಗ ಎಕ್ಸಾಂಪಲ್, ನಾನು ಫೋಟೋ ಹಾಕ್ತೀನಿ ಅಂತ ತಿಳ್ಕೊಳ್ಳೋಣ, ನನಗೆ 500 ಲೈಕ್ಸ್ ಬಂದಿರುತ್ತೆ. ನನ್ನ ಗಂಡ ನನಗೆ ಚೆನ್ನಾಗಿ ಕಾಣಿಸಿದ್ಯಾ ಅಂತಲೇ ನಾನು ಬಟ್ಟೆ ಹಾಕ್ತಾ ಹೇಳಿರಲ್ಲ. ಯಾಕಂದ್ರೆ ಡೈಲಿ ನನ್ನ ಗಂಡನ ಫೋನ್ ಬರುತ್ತೆ, ಯಾಕೆ ಯಾವಾಗಲೂ ಪ್ರತಿ ಸತಿ ಎತ್ತಬೇಕು, ಬಿಡು ಆಮೇಲೆ ಮಾಡಿದ್ರೆ ಆಯ್ತು, ಲೆಟ್ಸ್ ಕಾಲ್ ಸಮ್ಮನ್ ಎಲ್ಸ್, ಲೆಟ್ಸ್ ಟಾಕ್. ಯಾವಾಗ ನಾವು ಒಬ್ಬೊಬ್ರು ಎಮೋಷನನ್ನು, ಫೀಲಿಂಗನ್ನು ಗ್ರಾಂಟೆಡ್ ಆಗಿ ತಗೋತೀವಿ, ಯಾವತ್ತೂ ತಿಳ್ಕೊಳ್ಳಿ, ಯಾವುದನ್ನು ಗ್ರಾಂಟೆಡ್ ಆಗಿ ತಗೋತೀವೋ ಭಗವಂತ ಅದನ್ನು ತಗೊಂಡ್ಬಿಡ್ತಾನೆ. ಮ್ಯಾಮ್, ಇನ್ ಕೇಸ್ ಈಗ ಗಂಡ ಹೆಂಡತಿ ಬಾಂಧವ್ಯಗಳಲ್ಲಿ ಸಾರಿ ಥ್ಯಾಂಕ್ಸ್ನ ಆಗಾಗ್ಗೆ ಹೇಳ್ತಾ ಇದ್ರೆ ಆ ಬಾಂಧವ್ಯ ಚೆನ್ನಾಗಿರುತ್ತಾ? 100%. ಹಾಯ್, ಹಲೋ, ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಶ್ರೀಕಂಠ. ವೀಕ್ಷಕರೇ, ನಾವೊಬ್ಬ ವ್ಯಕ್ತಿಯನ್ನ ಆತನ ವ್ಯಕ್ತಿತ್ವದಿಂದ ಅಳಿಯೋದಕ್ಕೆ ಶುರು ಮಾಡಿಬಿಡ್ತೀವಿ. ಆತನನ್ನ ಹತ್ರ ಮಾಡ್ಕೊಳ್ಳೋದಾಗಿರ್ಬೋದು, ದೂರ ಮಾಡ್ಕೊಳ್ಳೋದಾಗಿರ್ಬೋದು, ಆತನ ವ್ಯಕ್ತಿತ್ವದಿಂದಲೇ ನಾವು ಅಳಿತೀವಿ. ಹಾಗಾದ್ರೆ ಓರ್ವ ವ್ಯಕ್ತಿಯ ವ್ಯಕ್ತಿತ್ವ ಹೇಗಿರಬೇಕು, ಹೇಗಿದ್ರೆ ಜನ ಇಷ್ಟಪಡ್ತಾರೆ, ಹೇಗಿದ್ರೆ ಜನ ಇಷ್ಟಪಡೋದಿಲ್ಲ, ಈ ರೀತಿಯಾದಂಥ ಅನೇಕ ಗೊಂದಲ ನಮ್ಮಲ್ಲಿ ನಿಮ್ಮಲ್ಲಿ ಇರುತ್ತೆ. ಇಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಮನಃಶಾಸ್ತ್ರಜ್ಞರಾದಂತಹ ನಮ್ಮ ಸೌಜನ್ಯ ವಶಿಷ್ಠ ಅವರಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಮ್ಯಾಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಎಸ್ ಮ್ಯಾಮ್, ನಾನು ಆಗಲೇ ಹೇಳ್ತಾ ಇದ್ದೆ, ನಾವು ಒಬ್ಬ ವ್ಯಕ್ತಿಯನ್ನ ಆತನ ವ್ಯಕ್ತಿತ್ವ ನೋಡಿ ಅಳೆದು ಬಿಡ್ತೀವಿ. ಹಾಗಾದ್ರೆ ಒಬ್ಬ ವ್ಯಕ್ತಿ ಹೇಗಿರಬೇಕು ಮ್ಯಾಮ್? ಈಗ ಏನಾಗತ್ತೆ ಅಂತ ಹೇಳಿದ್ರೆ, ಫಸ್ಟ್ ನಾವು ಏನು ಮಾಡ್ತೀವಿ, ವಾಟ್ ವಿ ಡೋಂಟ್ ಹ್ಯಾವ್. ಈಗ ನೋಡಿದ್ದೀರಾ, ಕೆಲವರು ಹೆಂಗಸರು ಇರ್ತಾರೆ, ಅಥವಾ ಯಾರೋ ಕಾನ್ಸ್ಟೆಂಟಾಗಿ ಒಬ್ಬರನ್ನ ಅಪಿಯರೆನ್ಸನ್ನು ಜಡ್ಜ್ ಮಾಡ್ತಾ ಇರ್ತಾರೆ, ಅಥವಾ ಅವರು ಪರ್ಸ್ನಲ್ ಲೈಫನ್ನು ಟಾರ್ಗೆಟ್ ಮಾಡ್ತಾ ಇರ್ತಾರೆ. ನಾವು ಯಾವಾಗ ಬೇರೆಯವ್ರನ್ನ ಜಡ್ಜ್ ಮಾಡ್ತಾ ಹೋಗ್ತೀವಿ, ಆ್ಯಕ್ಚುಲಿ ರಿಯಲ್ ಟ್ರೂತ್ ಏನಂತ ಹೇಳಿದ್ರೆ ನಮ್ಮಲ್ಲಿ ಇನ್ನರ್ ಶಾಲೋನೆಸ್ ಇರುತ್ತೆ ಅಂತ. ಅಂದರೆ ನನ್ನ ಹತ್ರ ಏನಿರಲ್ವೋ ಅದನ್ನು ಬೇರೆ ವ್ಯಕ್ತಿಯಲ್ಲಿ ಹುಡುಕ್ತಾ ಹೋಗ್ತಿರ್ತೀವಿ. ಅಥವಾ ಅದೇನು ನೋಡಿರ್ಬೋದು, ಎಕ್ಸ್ಟ್ರೀಮ್ ಜೆಲಸ್ ಆಗಿರಬಹುದು, ಅಥವಾ ಒಬ್ಬ ವ್ಯಕ್ತಿಯನ್ನು ನೋಡ್ತಿದ್ದ ಹಾಗೆ ನಮಗೆ ಅವನಿಗೆ ಏನು, ಅವ್ನು ಯಾವ ಥರ ಹೇಗೆ ಅಂತ ಅವನನ್ನು ಡೈಸೆಕ್ಟ್ ಮಾಡಿ ಅವನ ಪರ್ಸ್ನಾಲಿಟಿಯನ್ನು ಡೈಸೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಸೊ ಒಬ್ಬ ವ್ಯಕ್ತಿ ಒಂದು ವಂಡರ್ಫುಲ್ ಪರ್ಸ್ನಾಲಿಟಿ ಅಂತ ನಾವು ಅನ್ಸ್ಕೋಬೇಕು ಅಂತ ಆದರೆ, ಮೊದಲನೇದಾಗಿ ಫಸ್ಟ್ ಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನಮಗೆ ಫಸ್ಟ್ ಒಂದು ವ್ಯಕ್ತಿಯನ್ನು ನೋಡಿದ ತಕ್ಷಣ ಅವನ ಅಪಿಯರೆನ್ಸನ್ನು ನೋಡ್ತೀವಿ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಿದ್ದೀನಿ, ದ ಪವರ್ ಆಫ್ ಡ್ರೆಸ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್, ದ ವೇ ಯು ಕ್ಯಾರಿ ಯೋರ್ ಸೆಲ್ಫ್. ಯಾಕಂತ ಹೇಳಿದ್ರೆ ಈಗ ನಾವು ನೋಡ್ತೀವಿ, ಯಾವುದೋ ಒಂದು ಟ್ರೆಂಡ್ ಇರುತ್ತೆ, ಅದನ್ನು ಫಾಲೋ ಮಾಡ್ತಾ ಹೋಗ್ತೀವಿ. ಓಲ್ಡನ್ ಡೇಸ್, ಇಫ್ ಯು ಸಿ ದೋಸ್ ಬ್ರಿಟಿಷ್ ಎರಾ ಆಗಿರ್ಬೋದು, ಅಥವಾ ನಮ್ಮ ಪೂರ್ವಿಕರು ಹೇಗೆ ಡ್ರೆಸ್ ಮಾಡ್ತಿದ್ರು ಅಂತ ಹೇಳಿದ್ರೆ ಆ ಗ್ರೇಸ್ ಇರ್ತಾ ಇತ್ತು, ಆಯಿತಾ. ಯಾವತ್ತೂ ಅಷ್ಟೇ ನಾವು ಹಾಕೋ ಬಟ್ಟೆ ನಮಗೆ ಕಾನ್ಫಿಡೆನ್ಸ್ ತರುತ್ತೆ. ನಮ್ಮ ಹತ್ರ ಎರಡೇ ಬಟ್ಟೆ ಇರಲಿ, ಆದರೆ ಆ ಬಟ್ಟೆ ಕ್ಲೀನಾಗಿದ್ದು ಇಸ್ತ್ರಿ ಹಾಕಿ, ಯಾಕಂತ ಹೇಳಿದ್ರೆ ನನ್ನ ಪರ್ಸ್ನಾಲಿಟಿಯನ್ನು ಫಸ್ಟ್ ಎನ್ಹಾನ್ಸ್ ಮಾಡಿ ತೋರಿಸೋದೆ. ಬಿಫೋರ್ ಐ ಈವನ್ ಸ್ಪೀಕ್, ಓಪನ್ ಮೈ ಮೌತ್, ನನ್ನ ಪರ್ಸ್ನಾಲಿಟಿ ಆಗಿರ್ಬೋದು, ನನ್ನ ಅಪಿಯರೆನ್ಸ್ ಆಗಿರಬಹುದು ತೋರಿಸ್ತಾ ಹೋಗುತ್ತೆ. ನಂತರ ಯಾವತ್ತೂ ತಿಳ್ಕೊಳ್ಳಿ, ನಾವು ಒಂದು ಕ್ಲೋಸ್ ಡೋರಲ್ಲಿ ಏನು ಮಾಡ್ತಾ ಹೋಗ್ತೀವಿ, ವಿ ಸ್ಟಾರ್ಟ್ ಎಕ್ಸಿಬಿಟಿಂಗ್ ಔಟ್ಸೈಡ್ ಆಲ್ಸೋ. ನಾವು ಅನ್ಕೋತೀವಿ, ನಾನು ಮನೇಲಿದ್ದೀನಿ, ಅದು ಹರಿದೋಗಿರೋ ಪೈಜಾಮ ಹಾಕೋಣ, ಹಿಂಗೋ ತಲೆ ಹೇಗಿದ್ರು ಹಾಗಿರಲಿ, ಕೈ ತೊಳಿದೇ ಇರೋದು, ತಟ್ಟೆ ಎಲ್ಲ ಇಟ್ಟಿರೋದು, ಎಷ್ಟೋ ಸತಿ ವಿ ಆಲ್ ಡೂ ದ್ಯಾಟ್, ಲೇಸಿಂಗ್ ಅಟ್ ಹೋಮ್. ಬಟ್ ದ್ಯಾಟ್ ಬಿಕಮ್ಸ್ ಅ ಹ್ಯಾಬಿಟ್, ದ್ಯಾಟ್ ಬಿಕಮ್ಸ್ ಅನ್ ಆರ್. ಎಕ್ಸಾಂಪಲ್, ಒಂದು ಹೋಟೆಲ್ಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳೋಣ, ವೆಕೇಷನ್ಗೆ. ಹೋಟೆಲಲ್ಲೇ ಇಫ್ ಯು ಕೀಪ್ ಪ್ಲೇಟ್ಸು ಅದು ಇದು, ವಿ ಜಸ್ಟ್ ಎಲ್ಲ ಚಿಲಾಪಿಲಿ ಮಾಡಿ ಇಟ್ಕೊಂಡಿರ್ತೀವಿ. ಇಫ್ ಯು ಆರ್ ಲಿವಿಂಗ್ ಇನ್ ಅ ಮೆಸ್, ದಟ್ ಆಲ್ಸೋ ಶೋಸ್ ಯುವರ್ ಎನರ್ಜಿ. ಸೊ ಈಗ ನೀವು ಮಾತಾಡೋದಕ್ಕಿಂತ ಮುಂಚೆ ಯುವರ್ ಎನರ್ಜಿ ಸ್ಪೀಕ್ಸ್ ಅಪ್. ಸೊ your ಎನರ್ಜಿಯನ್ನು ಯು ಹ್ಯಾವ್ ಟು ಕೀಪ್ ಯುವರ್ ಎನರ್ಜಿ ಕ್ಲೆನ್ಸ್, ಯು ಹ್ಯಾವ್ ಟು ಕೀಪ್ ಯುವರ್ ಸೆಲ್ಫ್ ಗ್ರೌಂಡೆಡ್. ಮತ್ತು ಒಬ್ಬ ಮನುಷ್ಯ ಬೇರೆ ವ್ಯಕ್ತಿಯನ್ನು, ಎಕ್ಸಾಂಪಲ್, ಏನೂ ನಿಮಗೆ ಕೊಡೋಕ್ಕಾಗಿಲ್ಲ ಅಂತ ಹೇಳಿದ್ರು, ದ ವೇ ಯು ಟ್ರೀಟ್ ಹಿಮ್ ವಿತ್ ರೆಸ್ಪೆಕ್ಟ್,
ದಟ್ ಶೋಸ್ ಯುವರ್ ಪರ್ಸ್ನಾಲಿಟಿ. ಮುಂಚೆ ಆಗಿತ್ತು, ಏನು ವಾಚ್ ಹಾಕಿದ್ದಾರೆ, ಏನು ಯಾವ ಥರ ಮನೇಲಿದ್ದಾರೆ, ಎಷ್ಟು ದುಡ್ಡಿದೆ ಅಂತ. ಈಗ ನೋಡಿ, ದುಡ್ಡು ಯಾರ ಹತ್ರ ಇರಲ್ಲ ಹೇಳಿ. ಒಬ್ಬ ರೋಡಲ್ಲಿ ಇರತಕ್ಕಂಥ ಭಿಕ್ಷುಕನ ಹತ್ರ ಹಣ ಇರುತ್ತೆ, ಒಬ್ಬ ಶ್ರೀಮಂತನ ಹತ್ರ ಇರೋದು ಕೂಡ ಹಣನೇ ಅಲ್ವಾ. ಎಲ್ಲರ ಹತ್ರ ಇರೋದು ಹಣನೇ. ಆದರೆ ಅದನ್ನು ಅವನು ಯಾವ ರೀತಿ ಯೂಸ್ ಮಾಡ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಜನ ಯಾವುದಕ್ಕೆ ಬೆಲೆ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಫಿಟ್ನೆಸ್. ಕೆನ್ ಯು ಬೈ ಫಿಟ್ನೆಸ್? ಈಗ ನಂಗೆ ಬೇಕು, ನನಗೆ ಶಿಲ್ಪಾ ಶೆಟ್ಟಿ ಥರ ಬಾಡಿ ಬೇಕು ಅಂತ ಹೇಳಿದ್ರೆ ಐ ಹ್ಯಾವ್ ಟು ವರ್ಕ್ ಹಾರ್ಡ್ ಫಾರ್ ಇಟ್. ನನ್ನ ಪ್ಲೇಟಲ್ಲಿ ಏನು ತಿಂತೀನಿ, ವಾಟ್ ಯು ಪುಟ್ ಯುವರ್ ಲಿಪ್ಸ್ ಇಟ್ ಶೋಸ್ ಆನ್ ಯುವರ್ ಹಿಪ್ಸ್. ಸೊ ಅದು ಫಿಟ್ನೆಸ್ ಆಗಿರಬಹುದು, ಅಥವಾ ದ ವೇ ಯು ಗ್ರೂಮ್ ಯುವರ್ ಸೆಲ್ಫ್, ನಿಮ್ಮ ನೇಲ್ಸ್ ಆಗಿರ್ಬೋದು, ನಿಮ್ಮ ಕೂದಲಾಗಿರಬಹುದು, ನಿಮ್ಮ ಫೆರೋಮೋನ್ಸ್ ಅಂತ ಹೇಳ್ತಾರೆ. ಫಸ್ಟು ಒಬ್ಬ ಮನುಷ್ಯ ಇನ್ನೊಬ್ಬನ ಮನುಷ್ಯನ ಮೀಟ್ ಮಾಡಿದ ತಕ್ಷಣವೇ ನಮಗೆ ಫಸ್ಟ್ ನಾಪ್ಕ ಬರೋದು ಆತನ ಸ್ಮೆಲ್. ಅದಾದ ಈಗ ಪ್ರಾಣಿಗಳು ನೋಡಿ, ಒಂದು ಪ್ರಾಣಿ ಇನ್ನೊಂದು ಪ್ರಾಣಿ ಸ್ಮೆಲ್ ನೋಡುತ್ತೆ. ಹೌದು. ಯು ಶುಡ್ ಆಲ್ವೇಸ್ ಎನ್ಶೋರ್ ಯು ಸ್ಮೆಲ್ ಗುಡ್. You always ensure that your hygiene standards are always up to the mark. Ensure that your speaking tone, voice modulation ಆಗಿರಬಹುದು. ಅದಾದಮೇಲೆ ನೋಡಿ, ನಮ್ಮ ಮೇಲೆ ನಾವು ಫೋಕಸ್ ಮಾಡ್ಕೋತಾ ಹೋಗೋಣ. ದ್ಯಾಟ್ ಬ್ರಿಂಗ್ಸ್ ಲಾಟ್ ಆಫ್ ಪ್ರೋಗ್ರೆಸ್ ಇನ್ ಯು. ಅದು ಬಿಟ್ಬಿಟ್ಟು ಅವ್ರೇನು ಮಾಡ್ತಿದ್ದಾರೆ, ಇವ್ರೇನು ಅಂತ ಹೇಳಿದ್ರೆ ದಟ್ ಶೋಸ್ ದ ಶಾಲೋನೆಸ್ ವಾಟ್ ಐ ಡೋಂಟ್ ಹ್ಯಾವ್. ಓಕೆ ಸರ್ ಮ್ಯಾಮ್, ಪಶ್ಚಾತ್ತಾಪ ಪ್ಲಸ್ ಈಗೋ ಅಂದರೆ ಒಬ್ಬ ಹೆಂಡತಿ ತನ್ನ ಗಂಡನ ಹತ್ರ ಏನೋ ತಪ್ಪು ಮಾಡಿರ್ತಾಳೆ, ಸಾರಿ ಕೇಳೋದಕ್ಕೆ ರೆಡಿ ಇರ್ತಾಳೆ, ಬಟ್ ಈಗೋ ಬಿಡೋದಿಲ್ಲ. ಇಂಥ ಸಂದರ್ಭಗಳಲ್ಲಿ ಸಂಬಂಧಗಳು ಹೇಗಿರುತ್ತೆ? ಸಿ, ಈಗೋ ಇಸ್ ಅ ಕಿಲ್ಲರ್ ಆಫ್ ದ ರಿಲೇಷನ್ಶಿಪ್ ಅಂತ ಹೇಳ್ಬೋದು. ಎಕ್ಸಾಂಪಲ್, ಒಂದು ಸಂಬಂಧ ಅಂತಲೇ ತಿಳ್ಕೊಳ್ಳೋಣ. ಒಂದು ಗಂಡ ಹೆಂಡತಿ ಅನ್ನೋದು ತುಂಬಾ ಇಂಟಿಮೇಟ್ ಪ್ಯೂರ್ ರಿಲೇಷನ್ಶಿಪ್, ಸಂಬಂಧ ಅಂತ ಕರಿತೀವಿ ಅಲ್ವಾ. ಯಾಕಂತ ಹೇಳಿದ್ರೆ, ನೀನು ಇವತ್ತು ನಾನು ನಿಮ್ಮನ್ನ ಮೀಟ್ ಮಾಡಿದ್ದೀನಿ, ಯು ಥಿಂಕ್ ವಿ ಜಸ್ಟ್ ಮೆಟ್ ಆಕ್ಸಿಡೆಂಟ್ಲಿ? ನೋ, we have some connection. Either you never meet people by accident. Okay. ಏನೋ ನಿಮ್ಮಿಂದ ನಾನು ಕಲಿಯೋದಿರುತ್ತೆ, ನನ್ನಿಂದ ನೀವು ಕಲಿಯೋದೇ ಇರುತ್ತೆ. ಇಟ್ ಇಸ್ ಆಲ್ ಸಿಂಬಯೋಟಿಕ್ ರಿಲೇಷನ್ಶಿಪ್. ಆದರೆ ವೆನ್ ಇಟ್ ಕಮ್ಸ್ ಟು ಹಸ್ಬೆಂಡ್ ಆ್ಯಂಡ್ ವೈಫ್, ಇವತ್ತು ಒಂದು ರಿಲೇಷನ್ಶಿಪ್ ಸಾಯ್ತಾ ಇದೆ ಅಂತ ಹೇಳಿದ್ರೆ ಈಗೋನೇ. ಯಾಕಂತ ಹೇಳಿದ್ರೆ, ನಾನು ಯಾಕೆ ಸಾರಿ ಕೇಳಬೇಕು, ನಾನು ಯಾಕೆ ಮಾಡಬೇಕು, ನಾನೇನಕ್ಕೆ ಇದು ಮಾಡಬೇಕು. ಇನ್ನೊಂದೇನಂತಂದರೆ, ಈ ಸೋಷಿಯಲ್ ಮೀಡಿಯಾ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಯೂಷನ್ ಸೃಷ್ಟಿ ಮಾಡಿಬಿಟ್ಟಿದೆ. ಈಗ ಎಕ್ಸಾಂಪಲ್, ನಾನೊಂದು ಫೋಟೋ ಹಾಕ್ತೀನಿ ಅಂತ ತಿಳ್ಕೊಳ್ಳೋಣ, ನನಗೆ 500 ಲೈಕ್ಸ್ ಬಂದಿರುತ್ತೆ. ನನ್ನ ಗಂಡ ನನಗೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತಲೂ ನಾನು ಬಟ್ಟೆ ಹಾಕ್ದಾಗ ಹೇಳಿರಲ್ಲ. ನನಗೆ ಅನ್ಸುತ್ತೆ, ನನಗೆ ಎಷ್ಟೊಂದು ಆಪ್ಷನ್ ಇದೆ, ವೈ ಡಿಡ್ ಐ ಚೂಸ್ ದಿಸ್ ಪರ್ಸನ್. ಯಾರೋ ಒಬ್ಬ ನನಗೆ ಗೊತ್ತಿಲ್ಲದೆ ಇರೋನು ನನ್ನ ಫೋಟೋ ಮೇಲೆ ಅಷ್ಟು ಹಾರ್ಡ್ ಹೋಗ್ಲಿ ಕಮೆಂಟ್ ಹಾಕ್ತಿದ್ದಾನೆ, ನನ್ನ ಇನ್ಬಾಕ್ಸಲ್ಲಿ ಅಷ್ಟು ಮೆಸೇಜ್ ಮಾಡ್ತಿದ್ದಾನೆ. ವೈ ಡಿಡ್ ಐ ಎಂಡ್ ಅಪ್ ವಿತ್ ದಿಸ್ ಪರ್ಸನ್ ವಾಸ್ ಡೂಯಿಂಗ್ ಲೀಸ್ಟ್ ಬೇರ್ ಮಿನಿಮಮ್ ಫಾರ್ ಮೀ. ಸೊ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಈ ಇಲ್ಯೂಷನ್ ವರ್ಲ್ಡಲ್ಲಿ ವಿ ಫೀಲ್ ದಟ್ ವಿ ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್ ಅಂತ. Tell me one day if you sit in front of Netflix or Prime ಅಲ್ಲಿ ಒಂದು ಮೂವಿ ಕಂಪ್ಲೀಟ್ ಮಾಡಿ ಕೂತಿರ್ತೀರಂತ. ವಿ ಬ್ರೌಸ್ and we end up going to sleep. ಯಾವಾಗ ನಮಗೆ ತುಂಬ ಆಪ್ಷನ್ ಇರುತ್ತೆ, ಈಗ ಬುಫೆಯಲ್ಲೂ ನೋಡಿ ತುಂಬ ಆಪ್ಷನ್ ಇರುತ್ತೆ, ಡು ಯು ಈಟ್ ಆಲ್ ಆಫ್ ದಮ್? ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಟುಡೇಸ್ ಜನರೇಷನ್ ರಿಲೇಷನ್ಶಿಪ್. ಏನಕ್ಕೆ ಸಾಯ್ತಾ ಇದೆ ರಿಲೇಷನ್ಶಿಪ್ಗಳು ಅಂತ ಹೇಳಿದ್ರೆ, ಒಂದು ಮೇನ್ ಈಗೋ. ವೆನ್ ಯು ಆರ್ ಶೇರಿಂಗ್ ಯುವರ್ ಬಾಡಿ, ನಿನ್ನ ದೇಹವನ್ನೇ ಇನ್ನೊಂದು ವ್ಯಕ್ತಿಯ ಜೊತೆ ಅಷ್ಟು ನೀನು ಆ ವ್ಯಕ್ತಿಯನ್ನು ನೀನು ಇಷ್ಟಪಡ್ತೀಯ, ಆತನ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲದರಲ್ಲೂ ಇದ್ದ ಜೊತೆಯಲ್ಲಿ ಅಲ್ವಾ. ಅಂಥದ್ರಲ್ಲಿ ಆ ಈಗೋ ಯಾಕೆ, ನಾನು ಅನ್ನೋದು ಅಲ್ವಾ. ಸೊ ದಟ್ ಈಸ್ ಕಿಲ್ಲಿಂಗ್ ಟುಡೇಸ್ ರಿಲೇಷನ್ಶಿಪ್. ಆಮೇಲೆ ಪಶ್ಚಾತ್ತಾಪ ಅಂತ ಹೇಳಿದ್ರಿ, ಗಿಲ್ಟ್ ಅಂತ ಕರಿತೀವಿ. ಗಿಲ್ಟ್ ಇಸ್ ಇನ್ ದ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್. ದ ವರ್ಸ್ಟ್ ಫೀಲಿಂಗ್ ಅಂತ ಹೇಳಿದ್ರೆ ಗಿಲ್ಟ್. ನನಗೆ ನಿಮ್ಗೇನೋ ಒಂದು ತಪ್ಪು ಮಾಡಿರ್ತೀನಿ ಅಂತ ಹೇಳಿ ಗಿಲ್ಟಲ್ಲಿ ನಾನು ನಿಮ್ಗೆ ನೀವೇನು ಹೇಳಿದ್ರು ನಾನು ಅದನ್ನು ಮಾಡ್ತೀನಿ. ಮನುಷ್ಯನಿಗೆ ಪಶ್ಚಾತ್ತಾಪ ಅನ್ನೋದು ತನ್ನ ಏನು ಹೇಳ್ತಾರೆ, ಮನಸ್ಸಾಕ್ಷಿ ಅನ್ನೋದಾರಲ್ವಾ, ಆ ಮನಸ್ಸಾಕ್ಷಿ ಯಾವಾಗ ಗಿಲ್ಟ್ ಫೀಲಿಂಗ್ ಬರುತ್ತೋ ತನ್ನನ್ನೇ ಸಾಯಿಸ್ಬಿಡುತ್ತೆ. ಸೊ ಯಾವತ್ತೂ ತಿಳ್ಕೊಳ್ಳಿ, ರಿಲೇಷನ್ಶಿಪ್ ಅನ್ನೋದು ಒಂದು ಗಾಜಿನ ಗೊಂಬೆ ಥರ. ಅದನ್ನ ಎಷ್ಟು ನೀನು ಕ್ಲೀನ್ ಮಾಡಿ ಶೈನಿಂಗ್ ಇಟ್ಕೋತೀಯ ಅಷ್ಟೇ ಒಳ್ಳೆಯದು. ರಿಲೇಷನ್ಶಿಪ್ ಇಸ್ ಅ ಕಾನ್ಷಿಯಸ್ ಎಫರ್ಟ್ ಎವ್ರಿ ಡೇ ಯು ಹ್ಯಾವ್ ಟು ಮೇಕ್. ಈಗ ಹೇಗೆ ನೀನು 3 ಹೊತ್ತು ಊಟ ಮಾಡ್ತೀರಾ, ಹೇಗೆ ನಿನ್ನ ದೇಹಕ್ಕೆ ಎಕ್ಸಸೈಸನ್ನು ಕೊಡ್ತೀರಾ, ರಿಲೇಷನ್ಶಿಪ್ಗೂ ಅಷ್ಟೇ ಈಕ್ವಲ್ ಎಫರ್ಟ್ ಬೇಕು. ಯಾವಾಗ ನಾವು ಇನ್ನೊಂದು ವ್ಯಕ್ತಿಯನ್ನು ಗ್ರಾಂಟೆಡ್ ಆಗಿ ತಗೋತೀವಿ, ಯಾಕಂದ್ರೆ ಡೈಲಿ ನನ್ನ ಗಂಡನ ಫೋನ್ ಬರುತ್ತೆ, ಯಾತಕ್ಕೆ ಯಾವಾಗಲೂ ಪ್ರತಿ ಸತಿ ಎತ್ತಬೇಕು, ಬಿಡು ಆಮೇಲೆ ಮಾಡಿದ್ರೆ ಆಯಿತು, ಲೆಟ್ಸ್ ಕಾಲ್ ಸಮ್ಮನ್ ಎಲ್ಸ್, ಲೆಟ್ಸ್ ಟಾಕ್. ಯಾವಾಗ ನಾವು ಒಬ್ಬೊಬ್ರು ಎಮೋಷನನ್ನು ಫೀಲಿಂಗನ್ನು ಗ್ರಾಂಟೆಡ್ ಆಗಿ ತಗೋತೀವಿ, ಯಾವತ್ತೂ ತಿಳ್ಕೊಳ್ಳಿ, ಯಾವುದನ್ನು ಗ್ರಾಂಟೆಡ್ ಆಗಿ ತಗೋತೀವೋ ಭಗವಂತ ಅದನ್ನು ತೊಗೊಂಡ್ಬಿಡ್ತಾನೆ. ಮ್ಯಾಮ್, ಇನ್ ಕೇಸ್ ಈಗ ಗಂಡ ಹೆಂಡತಿ ಬಾಂಧವ್ಯಗಳಲ್ಲಿ ಸಾರಿ ಥ್ಯಾಂಕ್ಸ್ನ ಆಗಾಗ್ಗೆ ಹೇಳ್ತಾ ಇದ್ರೆ ಆ ಬಾಂಧವ್ಯ ಚೆನ್ನಾಗಿರುತ್ತಾ? 100%. ಏನು ಥ್ಯಾಂಕ್ಫುಲ್. ಈಗ ಎಕ್ಸಾಂಪಲ್, ನೀವು ಕೆಲಸ ಮಾಡ್ತಾ ಇದ್ದೀವಿ, ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಬಾಸು ನನಗೆ ಬಂದ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತೀಯಮ್ಮ ಅಂದರೆ ಐ ಫೀಲ್ ಲೈಕ್ ಡೂಯಿಂಗ್ ಸಮಥಿಂಗ್. ಇಫ್ ಐ ಕೀಪ್ ಫೈಂಡಿಂಗ್ ಫಾಲ್ಟ್, ನೀನು ಹಂಗೆ ಮಾಡಿದೆ, ಐ ಡೆಂಟ್ ಲೈಕ್ ದ ವೇ ಯು ಆರ್ ಸಿಟ್ಟಿಂಗ್, ಐ ಡೆಂಟ್ ಲೈಕ್ ದ ವೇ ಯು ಆರ್ ಸ್ಟ್ಯಾಂಡಿಂಗ್, ಹೀಗೆ ಪ್ರತಿಯೊಂದು ನನ್ನ ಫಾಲ್ಟ್ ಹುಡುಕ್ತಾ ಇದ್ರೆ, ಡೂ ಯು ಫೀಲ್ ಲೈಕ್ ವರ್ಕಿಂಗ್ ವಿತ್ ಹಿಮ್? No. However, good pay you are getting, right? Yes.
ಅಪ್ರಿಸಿಯೇಷನ್ ಇಸ್ ಸಮಥಿಂಗ್ ವಿ ಆಲ್ ಲೈಕ್ ನ್ಯೂನೆಸ್ ಅಲ್ವಾ? ಈಗ ಎಕ್ಸಾಂಪಲ್ ಗೇಮ್ ಆಡ್ತೈತೆ, ಏನೋ ಒಂದು ಸ್ಮಾಲ್ ನ್ಯೂನೆಸ್ ಇದ್ರೆ ಯು ಫೀಲ್ ಲೈಕ್ ಡೂಯಿಂಗ್ ಇಟ್ ಮೋರ್. ಡ್ಯೂ ಲೈಕ್ ಡೂಯಿಂಗ್ ದ ಸೇಮ್ ರೊಟೀನ್ ವರ್ಕ್? ದೆನ್ ವೈ ರಿಲೇಷನ್ಶಿಪ್ ಅಲ್ಲಿ ಯಾವಾಗಲೂ ಸೇಮ್ ಇಟ್ ಬಿಕಮ್ಸ್ ಮೊನಾಟನಸ್, ಎನಿವನ್ ವಿಲ್ ಗೆಟ್ ಬೋರ್ಡ್. ನಮ್ಮ ರಿಲೇಷನ್ಶಿಪ್ ಅಲ್ಲೂ ಹೇಳ್ತೀವಿ ಸಮ್ಯಾಟಿಕ್ ಸೆಟಿಯೇಷನ್ ಅಂತ. ಯಾವುದನ್ನ ದಿನ ನೋಡ್ತಾ ಇರ್ತೀವಿ. ಎಕ್ಸಾಂಪಲ್, ಯು ಆರ್ ಮೈ ಹಸ್ಬೆಂಡ್ ಅಂತ ತಿಳ್ಕೊಳ್ಳಿ, ಮೈ ಸ್ಪೌಸ್. ಐ ಕೀಪ್ ಟೆಲಿಂಗ್ ಯು ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಕೀಪ್ ಟೆಲಿಂಗ್ ಯು, ಡೂಯಿಂಗ್ ದ ಸೇಮ್ ಥಿಂಗ್ಸ್. ಆ ಬ್ರೈನ್ ಸ್ಟಾಪ್ಸ್ ರೆಸ್ಪಾಂಡಿಂಗ್ ಇಟ್ ಟು ಇಟ್. ಎಕ್ಸೈಟ್ಮೆಂಟ್ ಇರಲ್ಲ. ಶುರುಗೆ ನೋಡು, ಆ ಎಕ್ಸೈಟ್ಮೆಂಟ್ ಇರುತ್ತೆ ಆ ರಿಲೇಷನ್ಶಿಪ್ಪಲ್ಲಿ. ವಾವ್, ಐ ಆಮ್ ಫೀಲಿಂಗ್ ಸೋ ನೈಸ್ ಅಂತ. ದೆನ್ ಐ ಆಮ್ ಡೂಯಿಂಗ್ ದ ಸೇಮ್ ಥಿಂಗ್ ಎವ್ರಿ ಡೇ, ಮೈ ಬ್ರೈನ್ ಸ್ಟಾಪ್ ರೆಸ್ಪಾಂಡಿಂಗ್ ಟು ಇಟ್. ಏನೂ ಆ ಎಕ್ಸೈಟ್ಮೆಂಟ್ ಇರಲ್ಲ. ಸೊ ಎನ್ಶೋರ್ ಯು ಬ್ರಿಂಗ್ ಸಮ್ ಸ್ಪಾರ್ಕ್. ಒಟ್ಟಿಗೆ ಒಂದು ಪಾರ್ಕ್ ಹೋಗೋದಾಗಿರ್ಬೋದು, ಒಂದು ಎಕ್ಸಸೈಸ್ ಮಾಡೋದಾಗಿರ್ಬೋದು, ಒಂದು ಡ್ಯಾನ್ಸ್ ಕ್ಲಾಸಿಗೆ ಜೊತೆಲಿ ಸೇರ್ಕೊಳ್ಳೋದಾಗಿರ್ಬೋದು, ಮಕ್ಕಳಿರಲಿ ಏನೇ ಇರಲಿ, ನಿಮ್ಮ ಒಂದು ಡೇಟ್ ನೈಟ್ ಆಗಿರಬಹುದು. ಆ ಸ್ಪಾರ್ಕ್ ಯಾವಾಗ ರಿಲೇಷನ್ಶಿಪ್ಪಲ್ಲಿ ಇರುತ್ತೆ, ದ್ಯಾಟ್ ವಿಲ್ ಬ್ರಿಂಗ್ ನ್ಯೂನೆಸ್ ಇನ್ ದ ರಿಲೇಷನ್ಶಿಪ್. ಟ್ರೈ ನ್ಯೂ ಥಿಂಗ್ಸ್ ಇನ್ ದ ರಿಲೇಷನ್ಶಿಪ್. ಟಾಕ್. ಯಾವಾಗಲೂ ನಾನು ಹೇಳ್ತೀನಿ, ಒಂದು ಹ್ಯಾಪಿ ಜಾರ್ ಅಂತ ಇಟ್ಕೊಂಡಿರಿ. ಯುವರ್ ಹ್ಯಾಪಿ ಮೂಮೆಂಟ್ಸನ್ನು ಆ ಪೇಪರಲ್ಲಿ ಹಾಕಿರಿ. ವೆನ್ ಎವರ್ ಯು ಫೀಲ್ ದಟ್ ಐ ಡೋಂಟ್ ವಾಂಟ್ ಟು ಲೀವ್ ವಿತ್ ದಿಸ್ ಪರ್ಸನ್, ಓಪನ್ ಮಾಡಿ, ಒಂದೊಂದು ಚೀಟಿಯನ್ನು ಓಪನ್ ಮಾಡಿ. ಯು ಫೀಲ್ ದರ್ ಆರ್ ಸೋ ಮೆನಿ ಗುಡ್ ಮೂಮೆಂಟ್ಸ್. ಅಷ್ಟು ಬರೆಯೋಕ್ಕೆ ಸೋಮಾರಿತನ ಆಯಿತು ಅಂತ ಹೇಳಿದ್ರೆ ಒಂದು ಗ್ರೂಪ್ ಮಾಡ್ಕೊಂಬಿಡಿ, ವಾಟ್ಸಪ್ ಗ್ರೂಪ್. ಓಕೆ, ನೀವು ನಿಮ್ಮ ಗಂಡ ಒಂದು ವಾಟ್ಸಪ್ ಗ್ರೂಪ್ ಮಾಡಿಕೊಂಡು ಏನೋ ಒಂದು ಅವರ್ ಲವ್ ಸ್ಟೋರಿನೋ ಏನೋ ಒಂದು ನಿಮ್ಮ ಹ್ಯಾಪಿ ಮೂಮೆಂಟ್ಸನ್ನು ಗ್ರೂಪಲ್ಲಿ ಹಾಕ್ತಾ ಬನ್ನಿ. ವೆನ್ ಎವರ್ ಯು ಫೀಲ್ ಇರಿಟೇಟೆಡ್, ಆಜಿಟೇಟೆಡ್, ಗೋ ಸಿ ದೋಸ್ ವೀಡಿಯೋಸ್. ಅದಕ್ಕಿಂತ ಬೇಕಾ? ವಾಟ್ ವಿ ಸಿ ವಿ ಬಿಲೀವ್ ಇಟ್. ಸೀಯಿಂಗ್ ಇಸ್ ಬಿಲೀವಿಂಗ್ ಅಲ್ವಾ? ಸೊ ಅದನ್ನು ನೋಡ್ತಾ ಇದ್ರೆ ಇವ್ರ ಹ್ಯಾಪಿ ಮೂಮೆಂಟ್ಸನ್ನು ರೀಕಲೆಕ್ಟ್ ಮಾಡ್ತಾ ಹೋಗಿ. ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಲ್ಲ.